ಈ ಹಾವು ಕಸಿದಾಗ ತುಂಬ ಜನ ಹಳ್ಳಿಗಳಲ್ಲಿ ಗೊತ್ತಿರಲ್ಲ ಏನು ಮಾಡಬೇಕು ನಾವು, ಎಲ್ಲಿಗೆ ಹೋಗಬೇಕು ಅಂತ. ನೋಡಿದ್ದೆ ಅವಾಗ ನೀವು? ಬೆಳಿಗ್ಗೆ ಅಲ್ಲಿ ಏನೋ ಫುಲ್ ಏನೋ ಚೆಲ್ಲಂಗಿತ್ತು. ಹಾಂ, ಅದನ್ನ ಓಪನ್ ಮಾಡಿದ ಡೋರ್ನ. ಹಾಂ, ಒಳಗಡೆ ಇತ್ತು. ಬಾಕ್ಸ್ ಒಳಗಿದೆಯಾ? ಅಲ್ಲ, ಅವು ಆಚೆ ಹೋಗಿ ಹೇಳಿ ಜಾಗ ಇಲ್ಲ. ಒಟ್ಟಿನಲ್ಲಿ ಐತೆ ಹಾವು. ಇದ್ರೊಳಗಡೆ ಇದೆ. ಟಾರ್ಚ್ ಆಫ್ ಮಾಡಿ ಬಿಡಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಕಣ್ವ ರೋಡ್ ದಸರಾ ಒಂದು ಊರಲ್ಲಿದ್ದೀವಿ. ಈ ಬಾಕ್ಸ್ ಅಂದರೆ ಇದು ಕಿಚನ್ ಮತ್ತು ಇದು ಸಿಂಕು ಒಂದು ಬಾಕ್ಸ್ ಮಾಡ್ಕೊಂಡವ್ರೆ. ಈ ಬಾಕ್ಸಲ್ಲಿ ಹಾವಿದೆ ಅಂತ ಹೇಳ್ತಾವ್ರೆ. ಇದು ಬೆಳಗ್ಗೆ ನೋಡಿದಂತ ಹೇಳ್ತಾರೆ. ಯಾವ ಹಾವಿದೆ ಅಂತ ನೋಡೋಣ. ಆದಷ್ಟು ಈಗ ಬೇಸಿಗೆಗಾಲ ಇರೋದ್ರಿಂದ ಈಗ ನೆನ್ನೆ ಎಲ್ಲ ಮಳೆ ಬಿದ್ದಿದೆಯಲ್ಲ, ತುಂಬ ಹೊರಗಡೆ ಭೂಮಿಯೆಲ್ಲ ತುಂಬ ಬಿಸಿ ಇರುತ್ತೆ. ಈಗ ಮನೆಗಳ ಹತ್ರ ತುಂಬ ಹಾವುಗಳು ಬರುತ್ತೆ. ನೀವು ಆದಷ್ಟು ಮನೆಗಳ ಹತ್ರ ಹುಷಾರಾಗಿರಿ, ಓಕೆನಾ? ಬನ್ನಿ ನೋಡೋಣ ಯಾವಿದೆ ಇಲ್ಲಿ ಹೊರಗಡೆ. ನಾಗರಾವಿದೆ ನೋಡಿ. ನಾಗರಾವ್ ಇಲ್ಲದೆ ಬೇರೆ ಹಾವು ಆಗಿದ್ರೆ ಮಾತ್ರ ಇಷ್ಟೊತ್ತು ಗಂಟೆಗೆ ಇರ್ತಾ ಇರಲಿಲ್ಲ. ಒಂದು ಬಟ್ಟೆ ಕೊಡಿ, ಒಂದು ಬಟ್ಟೆ. ಆಯ್ತಿರೋ ಬಸ್ಸು, ಆಯ್ತಿರೋ. ಬರೋ ಆಯಿತು, ಆಯಿತು ಬಾ. ಏನೋ ತಿಂದವನೇನು, ಅದಕ್ಕೆ ಮಾಡ್ದವನು. ಇಲ್ಲಿನ ಕಪ್ಪೆನ ತಿಂದವನೇ. ಆಯ್ತು, ಆಯ್ತಾಯ್ತು, ಕೂಲ್. ಆಯ್ತೀರಾ? ಹಿಂಗತ್ರ ಪೈಪಿಂಗ್ ಬಂದ್ಬಿಟ್ಟಿತ್ತು. ಆಯ್ತು ಬಸ್ಸು.
ಬೆಳಗ್ಗೆ ಇಲಿನ ಕಪ್ಪೆ ತಿಂದು ನಾಳೆ ಅದು ಡೈಜೆಷನ್ ಆಗಿಬಿಟ್ಟೈತೆ. ಒಂದು ಸೇಫಾಗಿ ಒಂದು ಪ್ಯಾಕ್ ಆಯಿತು. ಬ್ರದರ್ ನಿಮ್ಮ ಹೆಸರು? ಸುನೀಲ್. ಸರಿ ಸರ್ ಹೊಡೋಣ ಜಾರ್ಜ್. ಕಸ್ವರ ಊರಿನಲ್ಲಿ ರಕ್ಷಣೆ ಮಾಡಿದಂಥ ಹಾವು, ನಾಗರಹಾವು ಆಯಿತು. ಜಾರ್ಜ್ ಕಾಣಿಸ್ತಾ ಇದೆಯಾ? ಒಳಗಡೆ ಸೇರ್ಬಿಟ್ಟೆ ತಣ್ಣಗಾಗ್ಬಿಟ್ಟದಲ್ಲ. ನಾನು ದೊಣ್ಣೆ ಕೂತ್ಕೊಂಡು ಹೊಂಟೈತಿದ್ದೆ, ತಾನು ಇಲ್ಲೇ ಕೂತ್ಬಿಟ್ಟೆ. ರಾಮಕೃಷ್ಣ ಫೋನ್ ಮಾಡ್ಬೇಕು ಬಾಬಾ. ನೋಡಿ ಸರ್, ನೋಡಿ ಅಲ್ಲಿ ಅಲ್ಲಿ ಒಳಗಡೆ ನೋಡಿ ಕಟ್ಟೆ ಹುಡ್ಕೊಂಡು ನೋಡಿ ಅಲ್ಲಿ ನೋಡಿ ನೋಡಿ ಸ್ಥಳ ಕಾಣಿಸ್ತಾ ನೋಡಿ ಅಲ್ಲಿ ಬಾರ ಎದುರ್ಕೋಬೇಡ ಬಾರ. ನೋಡಿ ಬೇಕಿದ್ರೆ ಅನುಮಾನ ಬೇಕಾಗ್ಬಿಟ್ಟು ಅಲ್ಲಾಡೇ ಇಲ್ಲ, ಅಲ್ಲೇ ಕಾಲ್ಬಿಟ್ಟು. ಅಂದರೆ ಬೆಕ್ಕು ನಿಮಗೆ ಒಂದು ಸೂಕ್ಷ್ಮ ಸೂಕ್ಷ್ಮ ಕೊಟ್ಟಿರೋದು ಇಲ್ಲಿ ಹಾವಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲೇ ಕಾಲ್ಬಿಟ್ಟು ಅದನ್ನ ನೋಡಿ ಬೆಕ್ಕಿರೋದಕ್ಕೆ ಇದು ಆ ಬೈಕೆ ಬಂದು ಇದ್ರ ಮೇಲೆ ಇಲ್ಲಿ ಕೂತೈತೆ, ಇಲ್ಲಿ ಬಂದು ಕೂತೈತೆ. ಓಕೆನಾ? ತೋಟದ ಮನೆಗಳಲ್ಲಿ ಒಂದು ಬೆಕ್ಕು ಒಂದು ನಾಯಿ ಇರಲೇಬೇಕು. ಇಟ್ಕೊಳ್ಳಿ, ತುಂಬ ಸೇಫ್ಟಿ ನಿಮಗೆ. ಮತ್ತು ಇದು ನಮ್ಮ ರಾಮನಗರ ಕನಕಪುರ ರೋಡು. ಇದು ಚನ್ಮನಹಳ್ಳಿಗೆ ಸೇರ್ತದಾ? ಚನ್ಮನಹಳ್ಳಿ. ಹೌದಾ? ಚನ್ಮನಹಳ್ಳಿನೇ ಇದು ಊರು. ಮತ್ತು ಇಲ್ಲಿ ಕೆರೆ ಪಕ್ಕನೇ ಇಲ್ಲಿ ಮನೆ. ಓಕೆನಾ? ನೋಡೋಣ ಬನ್ನಿ ಯಾವ ಇದೆ. ಓಕೆನಾ? ಓಹೋ ನಾಗರವೇನೆ. ನಾಗರವೇನೆ. ಸಣ್ಣ ಓಡಾಡ್ತಿದ್ದು ಇಲ್ಲಿ ಇಲ್ಲೇ ಓಡಾಡ್ತಿದ್ದು ನೋಡಿ. ನೋಡಿ ಆಯಿತು. ಕೂಲ್ ಕೂಲ್ ಕೂಲ್. ಸೌಂಡ್ ನೋಡಿ, ಸೌಂಡ್ ಹೆಂಗೆ ಮಾಡ್ತೈತೆ. ಹಾಂ ಸೌಂಡ್ ನೋಡಿ ಹೆಂಗೆ ಮಾಡ್ತೀಯ. ಹಾಂ ಬರಲಿ ಬರಲಿ. ಸಖತ್ ಬ್ಯೂಟಿಫುಲ್ ನೋಡಿ ಹೆಂಗೆ ಬಂದು ನಿಂತೈತೆ ಬೇಕು. ಸಖತ್ ಬ್ಯೂಟಿಫುಲ್ ಮಾತ್ರ ನೋಡಿ. ಬೆಕ್ಕು ಬಂದು ನೋಡ್ತಾ ಐತೆ. ಕೆನ್ಕೋಕ್ಕೆ ಹೋಗ್ಬೇಡಿ. ಎಲ್ಲ ಹಾವು ಒಂದೇ ಥರ ಇರೋಲ್ಲ. ನಾಗರಹಾವುಗಳು ನೋಡಿ, ನಾಗರಹಾವುಗಳು ಎಲ್ಲನೂ ಒಂದೇ ಥರ ಇರೋಲ್ಲ. ಕೆಲವು ಸೈಲೆಂಟಾಗಿರ್ತವೆ, ಹೆಡೆನೇ ಬಿಚ್ಚಲ್ಲ. ಕೆಲವು ಮಾತ್ರ ಹೆಡೆ ಬಿಚ್ಚಿ ಹೊಡಿತಾ ಇರ್ತವೆ. ಆ ಏಟಲ್ಲಿ ನಾವು ಯಾವತ್ತೂ ಒಂದು ಸತಿ ತೆಗ್ಲಾಕೊಂಡ್ರು ಕೂಡ ನಮಗೆ ಆಕ್ಸಿಡೆಂಟ್ ಆಗ್ಬೋದು. ಅಲ್ಲಿ ನೋಡಿ ಹೆಂಗಿದ್ದಾನೆ. ಒಂದು ಫೋಟೋ ತೆಗೆ ಹೆಂಗೆ. ಪ್ಯಾಕ್ ಮಾಡೋಣ. ಹಾಂ ಪ್ಯಾಕ್ ಮಾಡೋಣ ನೀನು. ಹೋಗೋಣ ಹೋಗೋಣ. ಸಖತ್ ಬ್ಯೂಟಿ ಮಾತ್ರ, ಸಖತ್ತಾಗಿದೆಯಾ ಮಾತ್ರ. ಆಯಿತು ಬಾಬಾ. ಆಯಿತು ಹೋಗೋಣ ಹೊಳಿತು. ಆಯಿತು ಬಾರೋ. ಈ ಕ್ಯಾಪ್ ಹಾಕುವಾಗೇ ಸ್ವಲ್ಪ ತುಂಬ ಡೇಂಜರ್. ಚೆನ್ನಾಗಿತ್ತಾ ಹಾವು? ಚೆನ್ನಾಗಿತ್ತಾ? ಹಾಂ ಅದ ನಿಮ್ಮ ಹೆಸರು? ಹುಚ್ಚಪ್ಪ. ಇದೇ ಫಸ್ಟ್ ನೋಡಿರೋದು ಈ ಥರ. ಹಾಂ ಕುರಿ ಮೈಸೂರು ದೇವ್ರ ದೊಡ್ಡಿಯವರು ಅವರೇ ಫೋನ್ ಮಾಡಿ ಹೇಳಿದ ನನಗೆ. ಸರಿ ಸಾಕ್ರೆ ಪ್ಯಾಕ್ ಆಯ್ತು ನೋಡಿ. ಒಳಗಡೆನೂ ಕೂಡ ಯಾವ ಥರ ನಾನು ಪ್ಯಾಕ್ ಆಯಿತು. ಆದಷ್ಟು ಹುಷಾರಾಗಿರಿ, ಸೇಫಾಗಿರಿ. ಯಾಕೆಂದರೆ ವೆದರ್ ಚೇಂಜ್ ಇದೆ. ಆದ್ದರಿಂದ ಹಾವುಗಳು ಮನೆ ಹತ್ತಿರ ಈ ಥರ ತುಂಬ ಬರ್ತವೆ. ಓಕೆನಾ? ಹೊರಡೋಣ. ಜಯ ಆಂಜನೇಯ. ರಿಲೀಸ್ ಕೂಡ ಆಯಿತು. ಜಯ ಆಂಜನೇಯ.